ಕರ್ನಾಟಕಕ್ಕೆ ಮತ್ತೆ ಸಿಡಬ್ಲ್ಯೂಎಂಎ ಕಾವೇರಿ ಶಾಕ್ ನೀಡಿದೆ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಬಿಡಲು ಸಿಡಬ್ಲ್ಯೂಎಂಎ ಸೂಚನೆ ನೀಡಿದೆ. 15 ದಿನಗಳ ಕಾಲ ನಿತ್ಯ 9,000 ಕ್ಯೂಸೆಕ್ ನೀರು ಬಿಡಲು ಸೂಚನೆ ನೀಡಿದೆ. ನಿನ್ನೆ ನಡೆದಿದ್ದಂತಹ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಈ ಬಗ್ಗೆ ಶಿಫಾರಸು ಮಾಡಲಾಗಿತ್ತು. ಸದ್ಯ ಸಿಡಬ್ಲ್ಯೂಆರ್ಸಿ ಅಂಗೀಕರಿಸಿದ ಸಿಡಬ್ಲ್ಯೂಎಂಎ ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ನೀರು ಹರಿಸಲು ಸೂಚನೆ ನೀಡಿದೆ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹು ನಿರೀಕ್ಷಿತ ಚಿತ್ರ ಟಾಕ್ಸಿಕ್ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಗ್ಲೋಬಲ್ ಲೆವೆಲ್ನಲ್ಲಿ ಅಬ್ಬರಿಸೋದಕ್ಕೆ ರಾಯ ಸಜ್ಜಾಗಿದ್ದಾರೆ. ನಾಳೆಯಿಂದ ಜಗತ್ತಿನಾದ್ಯಂತ ಟಾಕ್ಸಿಕ್ ಅಬ್ಬರ ಜೋರಾಗಿರಲಿದ್ದು ವಿಶ್ವದಾದ್ಯಂತ 12,000 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಅಬ್ಬರಿಸಲಿದೆ. ಭಾರತದಲ್ಲಿ 8,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ರಿಲೀಸ್ಗೆ ಸಿದ್ಧವಾಗಿದೆ. ಇನ್ನು ವಿದೇಶಗಳಲ್ಲಿ 4,000 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಪ್ರದರ್ಶನಗೊಳ್ಳಲಿದೆ. ಅಡ್ವಾನ್ಸ್ ಸೇಲ್ನಲ್ಲೇ 30 ಕೋಟಿ ಕಲೆಕ್ಷನ್ ಆಗಿದೆ. ಮೊದಲ ದಿನ 200 ಕೋಟಿ ಗಳಿಕೆಯ ಲೆಕ್ಕಾಚಾರವಿದೆ. ಟಾಕ್ಸಿಕ್ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ಬೆನ್ನಲ್ಲೇ ರಾಕಿಂಗ್ ಸ್ಟಾರ್ ಯಶ್ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಟ ಯಶ್ ಮಂಜುನಾಥ ಸ್ವಾಮಿ ದರ್ಶನ ಪಡೆಯಲಿದ್ದಾರೆ. ಟಾಕ್ಸಿಕ್ ಯಶಸ್ವಿಗಾಗಿ ಧರ್ಮಸ್ಥಳದಲ್ಲಿ ವಿಶೇಷ ಪೂಜೆ ನೆರವೇರಿಸಲಿದ್ದಾರೆ. ಇನ್ನು ಯಶ್ ಪ್ರತಿ ಚಿತ್ರ ರಿಲೀಸ್ ವೇಳೆ ಧರ್ಮಸ್ಥಳಕ್ಕೆ ಭೇಟಿ ನೀಡುವುದು ವಿಶೇಷವಾಗಿದೆ. ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಹಗರಣ ಸಂಬಂಧ ಕೆಪಿಎಸ್ಸಿ ಕಚೇರಿ ಮೇಲೆ ಇಡಿ ದಾಳಿ ನಡೆಸಿತ್ತು. ಇದರ ಬೆನ್ನಲ್ಲೇ ಕೆಪಿಎಸ್ಸಿ ಕಚೇರಿ ಮೇಲೆ ಸಿಐಡಿ ಕೂಡ ದಾಳಿ ನಡೆಸಿದೆ. ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರುವ ಸಿಐಡಿ ಅಧಿಕಾರಿಗಳು ಈಗಾಗಲೇ ವಿಚಾರಣೆಗೆ ಹಾಜರಾಗುವಂತೆ 300ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಕೆಪಿಎಸ್ಸಿ ಅಕ್ರಮ ಖಂಡಿಸಿ ಎಬಿವಿಪಿ ಪ್ರತಿಭಟನೆ ಜೋರಾಗಿದೆ. ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ವೇಳೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಅನುಮತಿ ಪಡೆಯದೆ ಪ್ರತಿಭಟನೆ ನಡೆಸುತ್ತಿರುವ ಆರೋಪ ಹಿನ್ನೆಲೆ ವಿದ್ಯಾರ್ಥಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿದ್ಯಾರ್ಥಿ ಪರಿಷತ್ತು ದೀರ್ಘಾವಧಿಯಿಂದ ಪ್ರತಿಭಟನೆ ಮಾಡ್ಕೊಂಡು ಬಂದಿದೆ. ಮುಂದಿನ ದಿನಗಳಲ್ಲೂ ಸಹ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಸಿಬಿಐ ತನಿಖೆ ಕೊಡಲಿಲ್ಲ ಅಥವಾ ಕೆಪಿಎಸ್ಸಿ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡಿ ಅವರ ಅವಧಿಯನ್ನು ಕಡಿಮೆ ಮಾಡಿಲ್ಲ ಅಂದ್ರೆ ವಿದ್ಯಾರ್ಥಿ ಪರಿಷತ್ ನಿರ್ದಿಷ್ಟಾವಧಿ ಮುಷ್ಕರ ಮತ್ತೆ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ನಮ್ಮ ಬೇಡಿಕೆಯಲ್ಲಿ ಒಂದಾದಂತಹ ಅತ್ತ ಸಿಎಂ ನಿವಾಸ ಕೃಷ್ಣ ಬಳಿಯೂ ಪೊಲೀಸರು ಎಬಿವಿಪಿ ವಿದ್ಯಾರ್ಥಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸಚಿವ ಬಿ ನಾಗೇಂದ್ರ ತಲೆದಂಡ ಆಗಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆ ನಡೆಸಲಿದೆ. ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 10ರವರೆಗೆ ರಾಯಚೂರಿನಿಂದ ಬಳ್ಳಾರಿವರೆಗೆ ಸುಮಾರು 200 ಕಿಲೋಮೀಟರ್ ಪಾದಯಾತ್ರೆ ನಡೆಸಲು ಬಿಜೆಪಿ ತೀರ್ಮಾನಿಸಿದೆ. ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಒಂದು ಬೃಹತ್ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. 1ನೇ ತಾರೀಕು ರಾಯಚೂರು ಜಿಲ್ಲೆಯಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಪಾದಯಾತ್ರೆ ಬಳ್ಳಾರಿನಲ್ಲಿ ಸಮಾರೋಪ ಆಗ್ತದೆ. ಸುಮಾರು 190ರಿಂದ 200 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಇದಾಗ್ತದೆ. ಏನು 1ನೇ ತಾರೀಕು ಉದ್ಘಾಟನೆ ಆಗ್ತದೆ. ನೈಸ್ಟೋಲ್ ಸಂಗ್ರಹ ವಿಚಾರ ಸಂಬಂಧ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಜೆಡಿಎಸ್ ಮನವಿ ಸಲ್ಲಿಸಿದೆ. ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ವಿಧಾನಸೌಧದ ಸಿಎಸ್ ಕಚೇರಿಗೆ ತೆರಳಿ ದೂರು ಸಲ್ಲಿಸಲಾಗಿದೆ. ಈ ವೇಳೆ ಶಾಸಕಿ ಶಾರದಾ ಪೂರ್ವ ನಾಯಕ್ ಎ ಮಂಜು, ಎಂಎಲ್ಸಿ ಭೋಜೇಗೌಡ, ಶಾಸಕ ಬಾಲಕೃಷ್ಣ ಸೇರಿ ಕೆಲವರು ಉಪಸ್ಥಿತರಿದ್ದರು.
ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕಲ್ಲದೇವರು ಗ್ರಾಮದಲ್ಲಿ ಸಾರಿಗೆ ಬಸ್ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಕಲ್ಲದೇವರು ದಾಟಿ ಕುರುಕುಂದ ಗ್ರಾಮಕ್ಕೆ ಹೋಗೋದಕ್ಕೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ. ಇದರಿಂದ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಬಸ್ ಎದುರು ಕೂತು ಪ್ರತಿಭಟನೆ ನಡೆಸಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಗ್ರಾಮಸ್ಥರು ಸಾಥ್ ಕೊಟ್ಟಿದ್ದು ಬಸ್ ವ್ಯವಸ್ಥೆ ಕಲ್ಪಿಸುವವರಿಗೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಳೆ ಹುಬ್ಬಳ್ಳಿ ಆಜಾರ್ ಹೊಂಡದ ಪುಷ್ಕರಣಿ ವಿವಾದ ಸಂಬಂಧ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳ ಹೋರಾಟ ಮಾಡ್ತಾ ಇವೆ. ಇದನ್ನು ವಿರೋಧಿಸಿ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಲ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿದೆ. ದಲಿತ ಪರ ಸಂಘಟನೆಗಳು ಕಾಂಗ್ರೆಸ್ ಹೆಂಡಿ ಪಂಪ್ ನೇತೃತ್ವದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಕಿಡಿಕಾರಿದ್ದಾರೆ. ದಲಿತರ ಸೌಕರ್ಯಕ್ಕಾಗಿ ರಸ್ತೆ ನಿರ್ಮಿಸಲಾಗಿದೆ. ಬಿಜೆಪಿ ವಿನಾಕಾರಣ ಪುಷ್ಕರಣಿ ಮತ್ತು ರಸ್ತೆ ವಿವಾದ ಹುಟ್ಟು ಹಾಕ್ತಾ ಇದ್ದು ಕೋಮು ಗಲಭೆ ಸೃಷ್ಟಿಸುವುದು ಬಿಜೆಪಿ ಉದ್ದೇಶವಾಗಿದೆ. ರಸ್ತೆ ಉಳಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಕಾರ್ಯಕ್ರಮ ತಾವು ಗಮನಿಸಬೇಕು. ಪ್ರಮೋದ್ ಮುತಾಲಿಕ್ ಗಡೀಪಾರ್ ಮಾಡಲೇಬೇಕು. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಜಿಲ್ಲಾವಾರು ಶಾಸಕರ ಜೊತೆ ಸಭೆ ನಡೆಸುತ್ತಿದ್ದಾರೆ. ಈ ವೇಳೆ ಕೆಪಿಎಸ್ಸಿ ಭ್ರಷ್ಟಾಚಾರ ಆರೋಪಿಸಿ ಎಬಿವಿಪಿ ವಿದ್ಯಾರ್ಥಿಗಳಿಂದ ಸಿಎಂ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನು ನಡೆಸಲಾಯಿತು. ಇನ್ನು ಸಿಎಂ ಜೊತೆ ಶಾಸಕರ ಸಭೆ ವಿಚಾರವಾಗಿ ಡಿಸಿಎಂ ಪರಮೇಶ್ವರ್ ಮಾತನಾಡಿ, ಸಿಎಂ ಅವರಿಗೆ ಶಾಸಕರು ಮನವಿ ಮಾಡ್ತಾನೆ ಇದ್ರು, ನಮಗೂ ಸಮಯ ಕೊಡಿ ಅಂತ ಹೇಳ್ತಿದ್ರು. ಮಂತ್ರಿಗಳಿಗೆ ಸಿಎಂ ವಿಶೇಷ ಜವಾಬ್ದಾರಿ ಕೊಡ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಸಮಸ್ಯೆ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದರು. ನಿಮ್ದು ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ನಾವು ಮಂತ್ರಿಗಳನ್ನು ಕರೀತೇನೆ, ಮುಖ್ಯವಾದಂಥ ಇಲಾಖೆಗಳನ್ನ ಮಂತ್ರಿಗಳನ್ನು ಕರೀತೇನೆ. ಬಂದು ನೀವು ನಿಮಗೇನು ಕೆಲಸ ಆಗಬೇಕು ಅಥವಾ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಡ್ತೀನಿ ಅಂಥೇಳಿ ನಾಳೆಗೆ ಅಂತ ಇತ್ತು. ಅದು ನಿನ್ನೆ ಅಡ್ಜರ್ನ್ ಆಯ್ತಲ್ಲ, ಹಾಗಾಗಿ ಇವತ್ತೇ ಮಾಡೋಣ ಅಂಥೇಳಿ ಕರೆದಿದ್ದಾರೆ. ನಾವೆಲ್ಲರೂ ಕೂಡ ಬೆಳಗ್ಗಿಂದ ಸಾಯಂಕಾಲವರೆಗೂ ಇವತ್ತು ಬ್ಯಾಚ್ ಬೈ ಬ್ಯಾಚು 3 ಜಿಲ್ಲೆ ಅಥವಾ 4 ಜಿಲ್ಲೆ ಆ ಥರ ಏನೋ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಅವ್ರ ಸಮಸ್ಯೆಗಳನ್ನೆಲ್ಲ ಕೇಳಿ ಉತ್ತರ. ಮುಂಗಾರು ಅಧಿವೇಶನ ಮುಗಿಯುತ್ತಿದ್ದಂತೆ ಸಂಪುಟ ಸರ್ಜರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ ಎನ್ನಲಾಗ್ತಾ ಇದೆ. 2 ರಿಂದ 3 ಹಿರಿಯ ಸಚಿವರನ್ನ ಸಂಪುಟದಿಂದ ಕೈಬಿಡುವ ಬಗ್ಗೆ ಗಂಭೀರ ಚಿಂತನೆ ನಡೆದಿದೆ. ಈ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಜೊತೆ ಹೈಕಮಾಂಡ್ ಸಮಾಲೋಚನೆ ನಡೆಸಿದೆ ಎನ್ನಲಾಗ್ತಾ ಇದೆ. ಈ ಬೆಳವಣಿಗೆ ಬೆನ್ನಲ್ಲೇ ಸಿಎಂ ದೆಹಲಿಗೆ ತೆರಳುತ್ತಾ ಇದ್ದು ವರಿಷ್ಠರ ಭೇಟಿಯಾಗಿ ಸಂಪುಟ ಸರ್ಜರಿ ಬಗ್ಗೆ ತೀರ್ಮಾನ ಮಾಡೋ ಸಾಧ್ಯತೆ ಇದೆ. ಕಾವೇರಿ ವನ್ಯಧಾಮದಲ್ಲಿ ಕಳ್ಳಬೇಟೆ ತಡೆ ಶಿಬಿರದ ಧ್ವಂಸದ ಹಿಂದೆ ತೀವ್ರಗಾಮಿಗಳ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಎನ್ಕೌಂಟರ್ ಬಳಿಕ ಕಳ್ಳಬೇಟೆ ತಡೆ ಶಿಬಿರದ ಮೇಲೆ ದಾಳಿ ನಡೆದಿತ್ತು. ದಾಳಿಗೆ ತೀವ್ರವಾದಿಗಳು ಪ್ರಚೋದನೆ ನೀಡಿದ್ದಾರೆ ಎನ್ನಲಾಗಿದೆ. ಎಲ್ಟಿಟಿಇ ಪ್ರಭಾಕರನ್ ಹಾಗೂ ವೀರಪ್ಪನ್ ಬೆಂಬಲಿಗರು ಪ್ರಚೋದಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಟೈಗರ್ ಹೆಸರಿನ ಸಂಘಟನೆ ಪ್ರಚೋದನೆ ನೀಡಿದೆ ಎನ್ನಲಾಗ್ತಾ ಇದೆ. ಮರಿವೀರಪ್ಪನ್ ಖ್ಯಾತಿಯ ಗಂಗನದೊಡ್ಡಿ ಗೋವಿಂದನನ್ನ ಚಾಮರಾಜನಗರ ಜಿಲ್ಲೆಯಿಂದ ಗಡೀಪಾರು ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿದ್ದು ಅನೇಕ ಕಳ್ಳಬೇಟೆ ಪ್ರಕರಣಗಳಲ್ಲಿ ಗಂಗನದೊಡ್ಡಿ ಗೋವಿಂದ ಭಾಗಿಯಾಗಿದ್ದಂತೆ. ಮೈಸೂರು, ಬೆಂಗಳೂರು ಸೇರಿದಂತೆ ಅನೇಕ ಕಡೆ ಲಿಂಕ್ ಹೊಂದಿದ್ದ ಗೋವಿಂದನ ಮೇಲೆ ಇವರಿಗೆ 11 ಪ್ರಕರಣಗಳು ದಾಖಲಾಗಿವೆ. ಈ ಹಿನ್ನೆಲೆ ಪೊಲೀಸರು ಗಡೀಪಾರು ಮಾಡಲು ಡಿಸಿಗೆ ಪತ್ರ ಬರೆದಿದ್ದಾರೆ. ಕಬ್ಬಿನ ಲಾರಿಗೆ ಕಾಡಾನೆಗಳು ಸುತ್ತುವರೆದಿರುವ ಘಟನೆ ಚಾಮರಾಜನಗರದ ಗಡಿ ಭಾಗದ ತಮಿಳುನಾಡಿನ ಆಸನೂರಿನ ಬಳಿ ನಡೆದಿದೆ. ಇನ್ನು ಕಬ್ಬು ಹಾಗೂ ತರಕಾರಿಗಾಗಿ ಕಾಡಾನೆಗಳು ಮುಗಿಬಿದ್ದಿರುವ ದೃಶ್ಯ ವೈರಲ್ ಆಗಿದೆ. ಕಾಡಾನೆಗಳ ಹಾವಳಿಗೆ ಲಾರಿ ಚಾಲಕರು ಹೈರಾಣಾಗಿದ್ದಾರೆ. ಈ ಕಾಮರ್ಸ್ನಲ್ಲಿ ಆಹಾರ ಪದಾರ್ಥದ ಜೊತೆ ದತ್ತೂರಿ ಕಾಯಿ ಪ್ಯಾಕೆಟ್ ಉಚಿತವಾಗಿ ನೀಡಲಾಗಿತ್ತು. ಚಾಯ್ ರೆಡ್ಡಿ ಅನ್ನುವ ಮಹಿಳೆಗೆ ದತ್ತೂರಿ ಕಾಯಿಯನ್ನು ಕೊಟ್ಟು ಅಮೆಜಾನ್ ಎಡವಟ್ಟು ಮಾಡಿಕೊಂಡಿದೆ.
ಇದೀಗ ದತ್ತೂರಿ ಕಾಯಿ ಸೇವಿಸಿ ಮಹಿಳೆ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಈ ಘಟನೆ ಸಂಬಂಧ ಮಹಿಳೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಇನ್ನು ದತ್ತೂರಿ ಸೇವಿಸಿದ ಮಹಿಳೆ ವಿನಯ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದು, ಸ್ವಿಗ್ಗಿ ಇನ್ಸ್ಟಾಮಾರ್ಟ್ನಲ್ಲಿ ಆರ್ಡರ್ ಮಾಡಿದ್ದು ಈ ದತ್ತೂರಿ ಹಣ್ಣು ಫ್ರೀಯಾಗಿ ಕೊಟ್ಟಿದ್ದಾರೆ, ಅದನ್ನ ಸೇವಿಸಿ ನನಗೆ ಸಮಸ್ಯೆ ಆಗಿತ್ತು, 2 ದಿನಗಳ ಕಾಲ ಅಬ್ಸರ್ವೇಷನ್ ನಲ್ಲಿದ್ದೆ ಅಂತ ಹೇಳಿದ್ರು. ಮಗಳು ಸ್ವಿಗ್ಗಿ ಫುಡ್ ಆರ್ಡರ್ ಮಾಡಿದ್ರು, ಆವಾಗ ಇದು ಫ್ರೀಯಾಗಿ ಕೊಟ್ಟಿದ್ರು. ಆದರೆ ಅವಳು ನನಗೆ ಫ್ರೂಟ್ಸು ತುಂಬ ಇಷ್ಟ, ಅದಕ್ಕೆ ಅವಳೋಗಿದ್ದ ದಿಸ್ ಇಸ್ ಫಾರ್ ಯು ಅಂತ ಕೊಟ್ಟರು. ನಾನು ಹಾಗೇನೆ ಇಟ್ಟಿದ್ದೆ. ಮತ್ತು ನೆಕ್ಸ್ಟ್ ಡೇ ಏನೋ ನಾನು ಈವ್ನಿಂಗ್ ಸ್ವಲ್ಪ ಏನೋ ತಿನ್ನಬೇಕು ಅಂದರೆ ನೋಡೋಣ ಈ ಫ್ರೂಟು ನಾನು ಕೇಳಿಸ್ಲೇ ಇಲ್ಲ, ಎಲ್ಲಿನೂ ಕೇಳಲಿಲ್ಲ ಇದು ದತ್ತೂರ ಅಂತ. ಕಟ್ ಮಾಡಿದಾಗ ಫುಲ್ ಸೀಡ್ಸು, ಕ್ಯಾಪ್ಸಿಕಮ್ ಥರ ಒಳಗಡೆ ಏನು ಸೀಡ್ಸ್ ಇದೆ ಅದೇ ಥರ ಸೀಡ್ಸು. ಅದೊಂದು 2-3 ನಾನು ತೆಗೆದು ಬಾಯಿನಲ್ಲಿ ಹಾಕಿ ಆಮೇಲೆ ನಾನು ಗೂಗಲ್ನಲ್ಲಿ ನೋಡಿದೆ ಏನು ಅಂತ. ಫಸ್ಟ್ ಟಾಕ್ಸಿಕ್ ಅಂತ ಹೇಳಿದಾಗಲೇ ನಾನು ಭಯ ಆಯಿತು ನನಗೆ. ಆಮೇಲೆ ಫುಲ್ ಅದು ನಾನು ಗಾಗಲ್ ಮಾಡಿದೆ. ನಾನು ಹೇಳಿದೆ ಏನೂ ಆಗಲಿಲ್ಲ, ಇಲ್ಲ ಹಾಸ್ಪಿಟಲ್ ಹೋಗೋದಿದ್ರೆ ಆ್ಯಂಬುಲೆನ್ಸ್ ಕರ್ತೀನಿ, ಆ್ಯಂಬುಲೆನ್ಸ್ನಲ್ಲಿ ಹೋಗ್ಬೇಕು. ಆಮೇಲೆ ನಾನು ಹೋದೆ. 2 hours ನಾನು ಅಲ್ಲೇ ಇದ್ದೆ ಆನ್ ದ ಅಬ್ಸರ್ವೇಷನ್. ಆದರೆ ಡಾಕ್ಟ್ರು ಹೇಳಿದ್ರು ಏನಾದರೂ ಪ್ಯಾಲ್ಪಿಟೇಷನ್, ಚೆಸ್ಟ್ ಪೇನ್ ಏನಾದರೂ ಬಂದರೆ ಇಮ್ಮಿಡಿಯೇಟು ಬರಬೇಕು ಅಂತ, ಯೂಸ್ ಮಾಡಬಾರ್ದು, ತಿನ್ನಬಾರ್ದು ಅಂತ ಗೊತ್ತಿಲ್ಲದಿದ್ದರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರೋ ದರ್ಶನ್ಗೆ ಆಪ್ತ ಸ್ನೇಹಿತ ಪ್ರದೋಷ್ನ ಮಾಫಿ ಸಾಕ್ಷಿ ಹೇಳಿಕೆ ಸಂಕಷ್ಟವನ್ನು ತಂದೊಡ್ಡಿದೆ. ಇವತ್ತು ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವ ಬಗ್ಗೆ 59ನೇ ಸೆಷನ್ಸ್ ಕೋರ್ಟ್ ಆದೇಶ ನೀಡಲಿದೆ. ಅದ್ದು ಪಡೀಲ್ ಎಂಬಾತ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಬಾಲಕಿ ತಾಯಿ ದಕ್ಷಿಣ ಕನ್ನಡ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸದ್ಯ ತಾಯಿ ದೂರಿನ ಹಿನ್ನೆಲೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಆರೋಪಿ ಅದ್ದು ಪಡೀಲ್ ಪುತ್ತೂರು ಶಾಸಕರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾನೆ. ಮದುವೆಯಾಗೋದಾಗಿ ನಂಬಿಸಿ ವಿಧವೆ ಮಹಿಳೆಗೆ ವಂಚಿಸಿರುವ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದ್ದು, ಮಹಿಳೆ ಜಾಲಹಳ್ಳಿ ಕ್ರಾಸ್ ಬಳಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಮೈಸೂರು ಟ್ರೈನಿಂಗ್ಗೆ ಹೋಗುವಾಗ ಕಂಡಕ್ಟರ್ ಶ್ರೀನಾಥ್ ಫೋನ್ ನಂಬರ್ ಕೊಟ್ಟು ಪರಿಚಯ ಆಗಿದ್ರು. ಬಳಿಕ ನಿನ್ನ ಮದುವೆ ಆಗ್ತೇನೆ ಅಂತ ನಂಬಿಸಿದ ಕಂಡಕ್ಟರ್ ಚಿಕ್ಕಬಳ್ಳಾಪುರ, ನಂದಿಬೆಟ್ಟ, ಜಾಲಹಳ್ಳಿ ಕ್ರಾಸ್ ಸೇರಿದಂತೆ ಹಲವು ಕಡೆ ಲಾಡ್ಜಿಗೆ ಕರೆದೊಯ್ದು ಲೈಂಗಿಕ ಶೋಷಣೆ ನಡೆಸಿದ್ದಾರೆ ಎನ್ನಲಾಗಿದೆ. ಇದೀಗ ಸಂತ್ರಸ್ತೆ 2.5 ತಿಂಗಳ ಗರ್ಭಿಣಿಯಾಗಿದ್ದು, ಮದುವೆ ಆಗುವಂದಿದ್ದಕ್ಕೆ ಶ್ರೀನಾಥ್ ಕೊಲೆ ಬೆದರಿಕೆ ಹಾಕಿದ್ದಾನೆ. ನನಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳಿದ್ದಾರೆ ಅಂದಿದ್ದಾನಂತೆ. ಸಂತ್ರಸ್ತೆ ಕೊಟ್ಟ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದ್ದು, ಆರೋಪಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ. ಗೋವಾದ ಪಣಜಿಯಲ್ಲಿ ಸುಲೇಮಾನ್ ಖಾನ್ ಸಿದ್ದಿಕ್ ಎಂಬುವರು ಭೂಬಳಕೆ ಮಾಡಿಕೊಂಡಿದ್ರು ಎನ್ನುವ ಆರೋಪ ಕೇಳಿಬಂದಿತ್ತು. ಇದೀಗ ಕಾರವಾರದ ಕೊಡಿಬಾಗ್ನಲ್ಲಿರುವ ಸುಲೇಮಾನ್ ಖಾನ್ ಸಿದ್ದಿಕ್ ನಿವಾಸದ ಮೇಲೆ ದಾಳಿ ನಡೆಯಿತು. ಹೆಚ್ಚಿನ ವಿಚಾರಣೆಗಾಗಿ ಇಂದು ಕಾರವಾರದ ಸಿದ್ದಿಕ್ ಮನೆ ಮೇಲೆ ಇಡಿ ದಾಳಿ ಮಾಡಿದೆ. ಸಿದ್ದಿಕ್ ಹೆಸರಿನಲ್ಲಿರುವ ಅಂದಾಜು 300 ಕೋಟಿ ಮೌಲ್ಯದ 62.5 ಎಕರೆ ಜಮೀನು ಜಪ್ತಿ ಮಾಡಿಕೊಂಡಿರೋ ಇಡಿ ತನಿಖೆ ಮಾಡ್ತಾ ಇದೆ. ಬೆಂಗಳೂರಲ್ಲಿ ಪಿಜಿಗಳಲ್ಲಿ ಯಾರೂ ಇಲ್ಲದಾಗ ಕಳ್ಳತನ ಮಾಡ್ತಾ ಇದ್ದ ಆರೋಪಿಯನ್ನ ಬಂಧಿಸಲಾಗಿದೆ. ತಮಿಳು ಸೆಲ್ವಂ ಎಂಬಾತ ಚೆನ್ನೈನಿಂದ ಬಸ್ಸಲ್ಲಿ ಬಂದು ಕಳ್ಳತನ ಮಾಡ್ತಿದ್ದ. ಈ ಬಗ್ಗೆ ಎಲೆಕ್ಟ್ರಾನಿಕ್ ಸಿಟಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸದ್ಯ ಆರೋಪಿಯನ್ನ ಬಂಧಿಸಿ 18 ಲಕ್ಷ ರೂಪಾಯಿ ಮೌಲ್ಯದ ಲ್ಯಾಪ್ಟಾಪ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇತ್ತ ಕೆಆರ್ಪುರಂ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ್ದ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಲಾಕ್ ಆಗಿದ್ದ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಕೋಲಾರದ ನಾಗ ಅಲಿಯಾಸ್ ಸ್ಕೆಚ್ ನಾಗನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನ ಮೇಲೆ ಕೋಲಾರ ಸೇರಿದಂತೆ 5 ಕೇಸುಗಳು ಕೋಲಾರಗಳಲ್ಲಿ ದಾಖಲಾಗಿದೆ. ಆರೋಪಿಯಿಂದ 140 ಗ್ರಾಂ ಚಿನ್ನ, 770 ಗ್ರಾಂ ಬೆಳ್ಳಿ ಹಾಗೂ 204 ಗ್ರಾಂ ನಕಲಿ ಚಿನ್ನವನ್ನು ಜಪ್ತಿ ಮಾಡಲಾಗಿದೆ. ಕಳ್ಳತನ ಮಾಡಿದ್ದ ದುಡ್ಡಲ್ಲಿ ಸ್ನೇಹಿತರಿಗೆ ಪಾರ್ಟಿ ಕೊಟ್ಟು ಬಳಿಕ ಅವರನ್ನು ಕಳ್ಳತನಕ್ಕೆ ಬಳಸಿದ್ದ ಖತರ್ನಾಕ್ ಕಳ್ಳ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ತಮಿಳುನಾಡು ಮೂಲದ ಶಿವರಸನ್ ಬಂಧಿತ ಆರೋಪಿ. ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ದ ಶಿವರಸನ್ ಬೆಳಗ್ಗಿನ ಜಾವ ಮನೆಗಳಲ್ಲಿ ವಾಚ್ ಮಾಡಿ ಬಳಿಕ ಬಾಗಿಲು ಮುಚ್ಚಿದ್ದ ಮನೆಗಳನ್ನು ಟಾರ್ಗೆಟ್ ಮಾಡ್ತಿದ್ದ. ಬಳಿಕ ಗೆಳೆಯನ ಜೊತೆ ಮನೆ ಕಳ್ಳತನ ಮಾಡ್ತಾ ಇದ್ದ ಶಿವರಸನ್ ಮೇಲೆ ಬೇಗೂರಿನಲ್ಲಿ 3, ರಾಮಮೂರ್ತಿ ನಗರದಲ್ಲಿ 2, ಆಲವಹಳ್ಳಿಯಲ್ಲಿ 1, ಅನುಗೊಂಡನಹಳ್ಳಿಯಲ್ಲಿ 1, ಕೆಆರ್ಪುರಂನಲ್ಲಿ 1 ಪ್ರಕರಣ ದಾಖಲಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿರುವ ಬೇಗೂರು ಪೊಲೀಸರು ಶಿವರಸನ್ನನ್ನು ಬಂಧಿಸಿದ್ದಾರೆ.
ಒಡಿಶಾದ ಪುರಿಯ ಕುಂಭರಪಾಡ ಪ್ರದೇಶದಲ್ಲಿ ದೇಶವೇ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಮದನ್ ದಲಾಯ್ ಅನ್ನುವ ಆತನ ತಾಯಿಯನ್ನ ಹತ್ಯೆ ಮಾಡಿ ಕಿಚನ್ನಲ್ಲಿ ಹೂತಿಟ್ಟು ಎಸ್ಕೇಪ್ ಆಗಿದ್ದಾನೆ. 4 ದಿನದ ಬಳಿಕ ಅಡುಗೆ ಮನೆಯಿಂದ ದುರ್ವಾಸನೆ ಬಂದಾಗ ಮನೆ ಮಾಲೀಕರು ಪೊಲೀಸರಿಗೆ ದೂರು ಕೊಟ್ಟರು. ಬಳಿಕ ಪರಿಶೀಲನೆ ನಡೆಸಿದಾಗ ಅಡುಗೆ ಮನೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಅಡುಗೆ ಮನೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಸ್ಥಳದಲ್ಲಿದ್ದ ಒಂದು ಚಾಕುವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಹಂತಕನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ನಾಳೆ ಈದ್ ಮಿಲಾದ್ ಹಬ್ಬ ಆಚರಣೆ ಹಿನ್ನೆಲೆ ಧಾರವಾಡದಲ್ಲಿ ಪೊಲೀಸರು ರೂಟ್ ಮಾರ್ಚ್ ನಡೆಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹಾಗೂ 100ಕ್ಕೂ ಹೆಚ್ಚು ಪೊಲೀಸ್ ಪೇದೆಗಳು ರೂಟ್ ಮಾರ್ಚ್ನಲ್ಲಿ ಭಾಗಿಯಾಗಿದ್ದರು. ನಗರದ ಪ್ರಮುಖ ಸರ್ಕಲ್ಗಳಲ್ಲಿ ರೂಟ್ ಮಾರ್ಚ್ ನಡೆದಿದೆ. ಬಳಿಕ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಮಾತನಾಡಿ, ಅವಳಿ ನಗರದಲ್ಲಿ ಸಂಭ್ರಮದಿಂದ ಹಬ್ಬ ಆಚರಿಸಲಾಗ್ತಾ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಂದೋಬಸ್ತ್ ಮಾಡಲಾಗಿದೆ. ಡಿಜೆಗೆ ಅನುಮತಿ ಕೇಳಿದ್ದಾರೆ, ಆದರೆ ಅನುಮತಿ ತಿರಸ್ಕಾರ ಮಾಡಲಾಗಿದೆ. ಇನ್ನು ಸೂಕ್ಷ್ಮ ಪ್ರದೇಶಗಳಲ್ಲಿ ಡ್ರೋನ್ ಬಳಕೆ ಮಾಡಲಾಗ್ತಾ ಇದೆ ಅಂತ ಹೇಳಿದರು. ಶಾಲಾ ಕಾಲೇಜುಗಳ ತರಗತಿ ಕೊಠಡಿಗಳಲ್ಲಿ ಸಮವಸ್ತ್ರದ ಜೊತೆಗೆ ಹಿಜಾಬ್ ಧರಿಸಲು ಅನುಮತಿ ಕೊಡಲು ಕೋರಿ ವಿದ್ಯಾರ್ಥಿನಿಯೊಬ್ಬಳು ಅಲಹಾಬಾದ್ ಹೈಕೋರ್ಟ್ ಮೆಟ್ಟಿಲೇರಿದ್ಲು. ಆದರೆ ವಿದ್ಯಾರ್ಥಿನಿ ಸಲ್ಲಿಸಿದ ರಿಟ್ ಅರ್ಜಿ ವಜಾಗೊಂಡಿದೆ. ಇಸ್ಲಾಂ ಧರ್ಮದಲ್ಲಿ ಹಿಜಾಬ್ ಧರಿಸುವುದು ಅತ್ಯಗತ್ಯ ಧಾರ್ಮಿಕ ಆಚರಣೆ ಅನ್ನೋದನ್ನು ಸಾಬೀತುಪಡಿಸುವಲ್ಲಿ ಅರ್ಜಿದಾರರು ವಿಫಲರಾಗಿದ್ದಾರೆ ಎಂದು ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ. ದೆಹಲಿಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಮೋತಿಬಾಗ್ ಏಮ್ಸ್ ಸಮೀಪ ಬಾಬಾ ಖರಕ್ ಸಿಂಗ್ ಮಾರ್ಗ ಸೇರಿದಂತೆ ಹಲವೆಡೆ ರಸ್ತೆಗಳು ಜಲಾವೃತವಾಗಿವೆ. ಮಳೆ ಆರ್ಭಟಕ್ಕೆ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದ್ದು ಸಾವಿರಾರು ಪರದಾಡಿದ್ರು. ಇನ್ನು ಏಮ್ಸ್ ಫ್ಲೈಓವರ್ ಲೂಪ್ನಲ್ಲಿ ಭಾರೀ ಪ್ರಮಾಣದ ನೀರು ನಿಂತುಕೊಂಡಿದೆ.